ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಮಳೆಗಾಲ ಅಥವಾ ಆಟಿ ತಿಂಗಳಿನಲ್ಲಿ ಕೆಸುವಿನ ಸೊಪ್ಪು ಬೆಳೆಯುತ್ತದೆ. ನಾವು ಆಟಿ ತಿಂಗಳಿನಲ್ಲಿ ಕೆಸುವಿನ ಸೊಪ್ಪನ್ನು ಒಮ್ಮೆ ಆದರೂ ಸೇವಿಸಬೇಕು ಅನ್ನುವ ರೂಢಿ ನಮ್ಮ ತುಳುನಾಡಿನಲ್ಲಿದೆ. ಹಾಗಾಗಿ ನಾವು ಈ ಸೊಪ್ಪನ್ನು ಬಳಸಿ ಪತ್ರೊಡೆ ಎಲ್ಲ ಮಾಡ್ತೇವೆ. ಇದರಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸೊಪ್ಪಿದೆ. ಕೊಚ್ಚ ಕೆಸವು ಅಂತ ಹೇಳ್ತೇವೆ, ಮರ ಕೆಸವು ಅಂತ ಹೇಳ್ತೇವೆ. ಹಾಗೂ ಕಾಂಡ ಕೆಲವು ಕೆಂಪಿರ್ತದೆ, ಕೆಲವು ಬಿಳಿ ಬಣ್ಣದ ಕಾಂಡ ಇರುವಂತಹ ಸೊಪ್ಪು ಕೂಡ ಇರುತ್ತದೆ. ಈ ಸೊಪ್ಪು ಮಾತ್ರವಲ್ಲದೆ ಇದರ ದಂಟನ್ನು ಕೂಡ ನಾವು ಸಾಂಬಾರ್, ಪಲ್ಯ, ಸಾರು ಎಲ್ಲ ಮಾಡ್ಬೋದು. ನಾನಿವತ್ತು ಇದರ ದಂಟನ್ನು ಬಳಸಿ ರುಚಿಯಾದ ಬೋಳು ಸಾರು ಅಥವಾ ತಿಳಿ ಸಾರನ್ನು ಮಾಡ್ತಾ ಇದ್ದೇನೆ. ಇದು ತುಂಬ ರುಚಿಯಾಗಿರ್ತದೆ. ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರಂತೂ ಕೇಳೋದೇ ಬೇಡ. ತುಂಬ ರುಚಿಯಾಗಿ ಬಿಸಿ ಬಿಸಿಯಾದ ಸಾರನ್ನು ಈ ಮಳೆಗಾಲದಲ್ಲಿ ಅನ್ನದೊಂದಿಗೆ ತಿನ್ನಲು ತುಂಬ ರುಚಿಯಾಗಿರುತ್ತದೆ. ಮೊದಲಿಗೆ ಈ ದಂಟನ್ನು ಚೆನ್ನಾಗಿ ತೊಳೆದುಕೊಳ್ಳಬೇಕು. ನಂತರ ಈ ದಂಟಿನ ಹೊರಭಾಗದ ಸಿಪ್ಪೆಯನ್ನು ನಾನಿಲ್ಲಿ ತೋರಿಸಿರುವ ಹಾಗೆ ತೆಗೆದುಕೊಳ್ಳಬೇಕು. ಇದು ತುಂಬ ಸುಲಭವಾಗಿ ಇದರ ಸಿಪ್ಪೆಯನ್ನು ತೆಗೆದುಕೊಳ್ಳಬಹುದು. ನೀವಿಲ್ಲಿ ನೋಡ್ತಾ ಇರ್ಬೋದು. ನಾವು ಸಿಪ್ಪೆ ತೆಗೆದು ಮತ್ತೆ ಇದನ್ನು ತೊಳೆದರೆ ಕೆಲವು ಸಲ ಕೈ ತುರಿಕೆ ಬರ್ತದೆ. ಹಾಗಾಗಿ ನಾವು ಮೊದಲೇ ಇದನ್ನು ಚೆನ್ನಾಗಿ ತೊಳೆದುಕೊಂಡು ನಂತರ ಸಿಪ್ಪೆ ತೆಗೆದು ಕಟ್ ಮಾಡಿಕೊಂಡ್ರೆ ಉತ್ತಮ. ಆಟಿ ತಿಂಗಳಿನಲ್ಲಿ ಸಾಮಾನ್ಯವಾಗಿ ಪತ್ರೊಡೆಯನ್ನು ಮಾಡ್ತೀರಾ ಅಲ್ವಾ. ಜೊತೆಗೆ ಸೊಪ್ಪಿನ ಜೊತೆಗೆ ಈ ದಂಟನ್ನು ಕೂಡ ತೆಗೆದುಕೊಂಡು ಬಂದು ಈ ರೀತಿ ರುಚಿಯಾದ ಸಾರನ್ನು ಮಾಡಿ ನೀವು ಸವಿದು ನೋಡಿ, ತುಂಬ ರುಚಿಯಾಗಿರುತ್ತದೆ. ಈ ದಂಟಿನಿಂದ ಪಲ್ಯವನ್ನು ಕೂಡ ಮಾಡ್ಬೋದು, ತುಂಬ ರುಚಿಯಾಗಿರುತ್ತದೆ. ಹುಳಿಮೆಣಸಿನ ಕೊದಿಲು ಅಂತ ಮಾಡ್ತೇವೆ ನಾವು, ಅದು ಕೂಡ ತುಂಬ ಚೆನ್ನಾಗಿರ್ತದೆ. ಅಂದರೆ ಸಾಂಬಾರ್, ಅದು ಕೂಡ ತುಂಬ ಚೆನ್ನಾಗಿರುತ್ತದೆ. ನಾನಿಲ್ಲಿ 4ರಿಂದ 5 ದಂಟುಗಳನ್ನು ಉಪಯೋಗಿಸ್ತಾ ಇದ್ದೇನೆ. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಅದಕ್ಕನುಗುಣವಾಗಿ ಎಷ್ಟು ಹೋಳುಗಳು ಬೇಕು ಅಂತ ನೋಡಿಕೊಂಡು ದಂಟನ್ನು ಉಪಯೋಗಿಸಿಕೊಳ್ಳಿ. ಸಿಪ್ಪೆ ತೆಗೆದ ನಂತರ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಹೋಳುಗಳನ್ನು ಮಾಡ್ತಾ ಇದ್ದೇನೆ. ನಂತರ ಬಿಸಿ ನೀರಿಗೆ ಹಾಕಿ ಇದನ್ನು ಬೇಯಿಸಿಕೊಳ್ಳೋಣ. ನೀವು ಕುಕ್ಕರಲ್ಲಿ ಕೂಡ ಬೇಯಿಸಿಕೊಳ್ಳಬಹುದು. ಈ ದಂಟು ತುಂಬ ಬೇಗನೆ ಬೇಯುತ್ತದೆ. 1 ಅಥವಾ 2 ವಿಸಿಲ್ ಹಾಕಿದರೆ ಸಾಕು. ನಾನಿಲ್ಲಿ ಓಪನ್ ವೆಸಲ್ನಲ್ಲಿ ಬೇಯಿಸಿಕೊಳ್ತಾ ಇದ್ದೇನೆ. ಇದು 1 ಕುದಿ ಬಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಹುಡಿ, ಮೆಣಸಿನ ಹುಡಿ, ಬೆಲ್ಲ ಹಾಗೂ 1 ಹಸಿಮೆಣಸನ್ನು ಹಾಕಿಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ. ನೀವಿಲ್ಲಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡಿಕೊಳ್ಳಬಹುದು. ಹೋಳುಗಳೆಲ್ಲ ಚೆನ್ನಾಗಿ ಬೇಯಲಿ. 1 ಟೇಬಲ್ ಸ್ಪೂನ್ ಹುಣಸೆ ಹುಳಿಯ ರಸವನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ. ನಾನಿಲ್ಲಿ ತಿಳಿ ಸಾರನ್ನು ಮಾಡ್ತಾ ಇದ್ದೇನೆ. ಈ ಸಾರನ್ನು ಬೇಳೆ ಹಾಕಿ ಕೂಡ ಮಾಡಿಕೊಳ್ಳಬಹುದು, ಅದು ಕೂಡ ತುಂಬ ರುಚಿಯಾಗಿರುತ್ತದೆ. ಕೆಸುವಿನ ದಂಟು ತುಂಬ ಚೆನ್ನಾಗಿ ಬೆಂದಿದೆ, ಚೆನ್ನಾಗಿ ಕುದಿ ಕೂಡ ಬಂದಿದೆ. ಕೊನೆಯಲ್ಲಿ ಬೆಳ್ಳುಳ್ಳಿಯ ಒಗ್ಗರಣೆಯನ್ನು ಹಾಕೋಣ. ಇಂಗು ಹಾಕಿ ಕೂಡ ಒಗ್ಗರಣೆ ಕೊಡಬಹುದು. ನಾನಿಲ್ಲಿ ಬೆಳ್ಳುಳ್ಳಿಯನ್ನು ಉಪಯೋಗಿಸಿ ಒಗ್ಗರಣೆ ಕೊಡ್ತಾ ಇದ್ದೇನೆ. ಬೆಳ್ಳುಳ್ಳಿ ಒಗ್ಗರಣೆ ಕೊಡುವುದರಿಂದ ಈ ಸಾರಿನ ಟೇಸ್ಟ್ ಇನ್ನೂ ಹೆಚ್ಚುತ್ತದೆ. ಮಳೆಗಾಲದಲ್ಲಿ ಅನ್ನಕ್ಕೆ ಬಿಸಿ ಬಿಸಿಯಾದ ಸಾರು ಮತ್ತು 1 ಹಪ್ಪಳ ಇದ್ದರೆ ಸಾಕು, ಬೇರೇನು ಬೇಡ. ಆಹಾ, ತುಂಬ ಅದ್ಭುತವಾಗಿರುತ್ತದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.